ಬೇಜಾರ ಆಗಬೇಡ, ನಾವಿದ್ದೀವಲ್ಲ 100% ನಾವಿದ್ದೀವಿ, ಸುಮ್ಮನೆ ಬಂದು ಹೋಗಲ್ಲ, ಗೊತ್ತಾಯ್ತಾ? ಏನಾದರೂ ಇತ್ತಂತಂದರೆ ಹೆಲ್ತ್ಗೆ ಏನಾದರೂ ಎಷ್ಟು ಲಕ್ಷ ಆದ್ರೂ ನಾವೆಲ್ಲ ಜೊತೆಗೆ ನಿಂತ್ಕೊತೀವಿ. ಹಾಂ, ಯಾಕಂದರೆ ನೀನು ಯಾಕೆ ಬದುಕಬೇಕು ಗೊತ್ತಾ? ನಿನ್ನ ಕುಟುಂಬಕ್ಕೆ ನೀನು ಬೇಕು. ನಿನ್ನ ಕುಟುಂಬಕ್ಕೆ ಕಷ್ಟ ಆಗುತ್ತಿಲ್ಲ ಅಂದರೆ ನಿನ್ನೊಬ್ಬನ್ನ ಚೆನ್ನಾಗಿ ಮಾಡಿದ್ರೆ ನೀನು ಎಲ್ಲರೂ ನೋಡ್ಕೊತೀಯ. ಹೀಗೆ ಮುಸ್ಲಿಂ ಬಡ ಕುಟುಂಬದ ವೃದ್ಧ ದಂಪತಿಗಳಿಬ್ಬರು ತಮ್ಮ ಮಗಳು ಅಂಗವೈಕಲ್ಯ, ಮಗ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರನ್ನ ಕಂಡು ಕಣ್ಣೀರು ಇಡ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ HS ಗಾರ್ಡನ್ನಲ್ಲಿ. ಹೌದು, ಬಡ ಕುಟುಂಬದ ಬಾಬಕ್ಕ ಬಾಬು ಸಾಬ್ ವೃದ್ಧ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ದು ಅದರಲ್ಲಿ ಒಂದು ಹೆಣ್ಣು ಮಗು ಅಂಗವೈಕಲ್ಯದಿಂದ ಬಳಲುತ್ತಿದೆ. ಮನೆಗೆ ಆಧಾರ ಸ್ತಂಭವಾಗಿದ್ದ 38 ವರ್ಷದ ಮಗ ಅಕ್ಬರ್ ಸಲೀಂ ಆಟೋ ಓಡಿಸಿಕೊಂಡು ತಂದೆ, ತಾಯಿ, ತಂಗಿ, ಹೆಂಡತಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ. ಆದರೆ 5-6 ವರ್ಷಗಳಿಂದ ತನ್ನ 2 ಕಿಡ್ನಿಗಳು ಸಮಸ್ಯೆಗೆ ಒಳಗಾಗಿದೆ. ದಿನ ಕಳೆದಂತೆ 2 ಕಿಡ್ನಿಗಳು ಕೆಲಸ ಮಾಡಲಾಗದೆ ಕಿಡ್ನಿ ವೈಫಲ್ಯದಿಂದ ಆಸ್ಪತ್ರೆ ಪಾಲಾಗಿ ಕುಟುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆಯಲ್ಲಿ ತೋರಿಸಿ ಡಯಾಲಿಸಿಸ್ ಮಾಡಿಸ್ತಾ ಇದ್ರು. ಆದರೆ ಬಡ ಕುಟುಂಬವಾಗಿದ್ದ ಅಕ್ಬರ್ ಸಲೀಂ ಕುಟುಂಬಕ್ಕೆ ಆದಾಯ ಇಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೂ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದು ಸಹಾಯ ಹಸ್ತಕ್ಕಾಗಿ ಅಂಗಲಾಚಿದ್ದಾರೆ. ಇನ್ನೂ ವಿಚಾರ ತಿಳಿದ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಧಾವಿಸಿ ಕುಟುಂಬದ ಪರಿಸ್ಥಿತಿ ಕಂಡು ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. ಕುಟುಂಬಕ್ಕೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ಧನ ಸಹಾಯ ಮಾಡಿ ಕುಟುಂಬದ ಪರ ನಿಲ್ಲುವ ಭರವಸೆ ನೀಡಿದ್ದಾರೆ. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ನಗರ ಹೃದಯ ಭಾಗದಲ್ಲಿರುವಂತಹ HS ಗಾರ್ಡನ್ನ ನಿವಾಸಿ ಅಕ್ಬರ್ ಸಲೀಂ ಅವರು ಡ್ರೈವರ್ ಆಗಿ ತನ್ನ ಸಂಸಾರದ ಸಾರಥ್ಯವನ್ನು ವಹಿಸಿದರು. ಆ ಒಂದು ವ್ಯಕ್ತಿ ಇವತ್ತು ಏನು ಕಿಡ್ನಿಗಳು ಫೇಲ್ ಆಗಿದೆ, ಅದರ ನಂತರ ಲಿವರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಇವತ್ತು ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮಾತ್ರ ಅಲ್ಲ, ತಾನೇ ಏನಾದರೂ ಒಂದು ಸ್ವಂತ ಕೆಲಸ ಮಾಡ್ಕೊಳಕ್ಕೂ, ಒಂದು ಬಾತ್ರೂಮ್ಗೆ ಹೋಗೋಕ್ಕೂ, ಒಂದು ಊಟ ಮಾಡೋಕ್ಕೂ ಕಷ್ಟ ಆಗಿರೋಂಥ ಸ್ಥಿತಿ ಆ ವ್ಯಕ್ತಿಗೆ ತಲುಪಿದ್ದಾರೆ. ಆ ವ್ಯಕ್ತಿ ಈಗ ಏನಂತಂದರೆ ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಜೊತೆಗೆ ಒಂದು ಅಂಗವಿಕಲ ತಂಗಿ ಇದೆ ಅವ್ರಿಗೆ. ನಿಜಕ್ಕೂ ದೇವರು ಕಷ್ಟ ಒಬ್ಬರಿಗೆ ಎಲ್ಲ ಕಷ್ಟ ಕೊಟ್ಬಿಡ್ತಾನ ಅನ್ನೋದನ್ನು ಇಲ್ಲಿ ನೋಡಿದಾಗ ಅನಿಸುತ್ತೆ ನಿಜವಾಗ್ಲೂ. ಯಾಕಂದರೆ ಒಬ್ಬ ಬಡ ವ್ಯಕ್ತಿ ಕಷ್ಟ ಬಿದ್ದು ಜೀವನ ಮಾಡ್ತಾ ಇರೋಂಥ ವ್ಯಕ್ತಿಗೆ ಇಷ್ಟೊಂದು ಒಂದಾದ ಮೇಲೊಂದು ಇಷ್ಟೊಂದು ಕಷ್ಟಗಳನ್ನು ಕೊಟ್ಬಿಟ್ಟಾಗ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರಬೇಕು ನನಗೆ ಊಹೆ ಮಾಡ್ಕೊಳಕ್ಕೂ ಕಷ್ಟ. ಆ ರೀತಿಯ ಒಂದು ಸಂದರ್ಭದಲ್ಲಿ ಇವತ್ತು ಬಂದು ಅವ್ರನ್ನ ಮಾತಾಡಿದ್ವಿ. ನಮ್ಮ ಕೈಲಾದ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಮುಖಾಂತರ ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಮತ್ತು ಇದನ್ನು ನೋಡ್ತಾ ಇರೋಂತಹ ಎಲ್ಲ ಮಾನವೀಯ ಹೃದಯಗಳಿರುವಂತಹ ಎಲ್ಲ ನಾಗರಿಕರಲ್ಲಿ, ನನ್ನ ಭಾರತ ದೇಶದ ಪ್ರಜೆಗಳಲ್ಲಿ ಕೇಳ್ಕೊಳೋದು ಏನಂತಂದರೆ, ದಯವಿಟ್ಟು ಈ ರೀತಿಯ ಕುಟುಂಬಗಳ ಜೊತೆ ನಿಂತ್ಕೊಳ್ಳೋಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ನಾವೇನು ನಮ್ಮ ಜೀವನಗಳಲ್ಲಿ ಮುಳುಗೋಗಿದ್ದೀವಿ, ಅದರಿಂದ ಒಂದು ಸಣ್ಣ ಪಾಲನ್ನು ಈ ರೀತಿಯ ಕುಟುಂಬಗಳು ಕಂಡಾಗ ದಯವಿಟ್ಟು ಬಂದು ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡಿ. ಮನುಷ್ಯರಾಗೋದಕ್ಕೆ ನಮಗೆ ಸಿಗೋವಂಥ ಅವಕಾಶ ಇದೆಲ್ಲ. ನಿಜಕ್ಕೂ ದೇವರು ನಮ್ಮನ್ನೆಲ್ಲರನ್ನೂ ನೋಡ್ತಿರ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಯುವಕರು ಕ್ರಿಕೆಟ್ ಆಡ್ತಿದ್ದೀರಾ, ನೀವೊಂದು ಟೂರ್ನಮೆಂಟ್ ಮಾಡ್ತಿದ್ದೀರಾ ಅಂತ ಅನ್ನೋಂಗಿದ್ರೆ, ಯಾರಾದರೂ ನನ್ನ ಪ್ರೀತಿಸೋ ಅಂಥ ಚಿಕ್ಕಬಳ್ಳಾಪುರದಲ್ಲಿ ಯುವಕರಿದ್ದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಬೇಕಾದ್ರೆ ಮಾಡೋದೇ ಬೇಡ, ಅದಕ್ಕೆ ಅಂತ ಮುಡುಪಾಗಿಟ್ಟಿರೋ ಒಂದು 20,000ನೋ 50,000ನೋ 10,000ನೋ 1,00,000 ರೂಪಾಯಿ ನಿಮ್ಗೇನಾದರೂ ಉಳಿಯುತ್ತೆ ಅನ್ನೋಂಗಿದ್ರೆ ನೀವು ಯುವಕರು ಮನಸ್ಸು ಮಾಡಿದ್ರೆ ತಗೊಂಬಂದು ಇಂಥ ಕುಟುಂಬಗಳ ಜೊತೆ ನಿಂತ್ಕೊಬಹುದು. HS ಗಾರ್ಡನ್ನಲ್ಲಿರೋ ಅಂತಹ ಈ ಒಂದು ಕುಟುಂಬದ ಜೊತೆ ದಯವಿಟ್ಟು ತಾವೆಲ್ಲ ನಿಂತ್ಕೊಳ್ಳಿ. ಈ ಒಂದು ಕುಟುಂಬಕ್ಕೆ ಆಸರೆ ಆಗಿ ನೀವು ಮನುಷ್ಯರಲ್ಲ ದೇವರುಗಳಾಗಿ ಈ ಮುಖಾಂತರ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಮತ್ತೊಬ್ಬ ಸಮಾಜ ಸೇವಕ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಕಿಡ್ನಿ ಕಳೆದುಕೊಂಡ ಸಲೀಂ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಮಾಧಾನ ಹೇಳಿ ಸಲೀಂಗೆ ಚಿಕಿತ್ಸೆ ಕೊಡಿಸೋದು, ಪ್ರತಿ ತಿಂಗಳು ಔಷಧಿ ಮತ್ತು ದಿನಸಿ ಸಾಮಗ್ರಿಗಳು, ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚ ಭರಿಸುವುದಾಗಿ ಸಹಾಯ ಹಸ್ತ ನೀಡುವ ಭರವಸೆ ನೀಡಿದ್ದಾರೆ. ಅವ್ರದ್ದೇನದು ಮೆಡಿಸಿನ್ಸ್ ಏನಿದೆ ಪ್ರತಿ ತಿಂಗಳು ವ್ಯವಸ್ಥೆ ಮಾಡಬೇಕು. ಹಾಗೆ ಅವ್ರ ಕುಟುಂಬದ ಏನು ದಿನಸಿಗಳದ್ದು ಏನಿದೆ ಅದನ್ನು ಪ್ರತಿ ತಿಂಗಳು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಿರ್ಧಾರ ಮಾಡಿ ನಾವು ಈ ಒಂದು ದಿನವನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದೇವೆ.
ಇದರ ಉದ್ದೇಶ ಏನಂದರೆ ಇವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕು, ಅದೇ ರೀತಿ ಅವರ ಕುಟುಂಬದ ಜೊತೆಗೆ ನಿಲ್ಲಬೇಕು ಅಂತ ಹೇಳಿ ನಮ್ಮ ಜೈ ಫೌಂಡೇಶನ್ ಏನು ಪ್ರತಿ ತಿಂಗಳು ಈಗ ಅಮ್ಮವರಿದ್ದಾರೆ, ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಹಿರಿಯರಿದ್ದಾರೆ, ಅವ್ರ ಮುಂದೆ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಪ್ರತಿ ತಿಂಗಳು ಅವರಿಗೆ ಒಂದು ಆರೋಗ್ಯದ ವೆಚ್ಚ ಆಗಿರ್ಬೋದು, ಮೆಡಿಸಿನ್ಸು ಇಂದ ಹಿಡಿದು ಪ್ರತಿ ತಿಂಗಳ ಒಂದು ದಿನಸಿಗಳನ್ನ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಒದಗಿಸ್ಕೊಡ್ತೀವಿ ನಿರಂತರವಾಗಿ. ಮತ್ತು ಅವರ ಒಂದು ಏನಿದೆ ಕಿಡ್ನಿ ವೈಫಲ್ಯ ಆಗಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಸೂಕ್ತ ಕಿಡ್ನಿ ದಾನಿ ದೊರಕಿದ್ರೆ ಅವರಿಗೆ ಆಪರೇಷನ್ ಖರ್ಚನ್ನು ಕೂಡ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ. ಅವ್ರ ಕುಟುಂಬದ ನೆರವಿಗೆ ನಾವು ನಿಲ್ತೀವಿ ಸದಾ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಏನು ನೀರಿನ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಅಂದರೆ ಅದನ್ನು ಕೂಡ ನಾವು ಜೈ ಫೌಂಡೇಶನ್ ಕಡೆಯಿಂದ ಏನು ಅದನ್ನು ಸರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡುವಂತಹ ಒಂದು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮತ್ತು ಇದರ ಮೂಲ ಉದ್ದೇಶ ಏನು ಇವತ್ತು ಭೇಟಿಯಾಗಿದ್ದೇನೆಂದರೆ, ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರೀತಿ ಜೈ ಫೌಂಡೇಶನ್ ರೀತಿ ಹಲವಾರು ಸಮಾಜ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕುಟುಂಬದ ನೆರವಿಗೆ ನಿಂತರೆ ಅವ್ರಿಗೂ ಕೂಡ ಒಂದು ಆನೆ ಬಲ ಬಂದಂತಾಗ್ತದೆ. ಈ ಮೂಲಕ ನಾನು ಮನವಿ ಮಾಡ್ಕೊಳೋದೇನೆಂದರೆ, ಎಲ್ಲರಿಗೂ ಕೂಡ ಭಾಳಷ್ಟು ಕುಟುಂಬಗಳು ಈ ರೀತಿ ನೋವಿನಲ್ಲಿದೆ, ಅವರು ಬೆಳಕಿಗೆ ಬರ್ತಾ ಇಲ್ಲ. ನಮ್ಮ ಮಾಧ್ಯಮದ ಮುಖಾಂತರವಾಗಿ ಇಂಥ ಒಂದು ಕುಟುಂಬಗಳ ಜೊತೆ ನಿಲ್ಲೋ ಕೆಲಸ ಸಮಾಜ ಸೇವಕರು ಮಾಡಬೇಕು. ನಿಷ್ಪಕ್ಷಪಾತವಾಗಿ ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಒಂದು ಕುಟುಂಬಕ್ಕೆ ನಾವು ಒಂದು ಆಸರೆಯಾಗಿ ನಿಲ್ಲುವಂಥ ಕೆಲಸ ಆಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಈ ಕುಟುಂಬದವರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬಿ ಅವ್ರ ಜೊತೆ ಒಂದು ಕುಟುಂಬದ ಸದಸ್ಯರಾಗಿ ನಾನು ಇರ್ತೀನಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದ. ಇನ್ನೂ ಬಡ ಕುಟುಂಬದಲ್ಲಿ ಹುಟ್ಟಿದ ಅಕ್ಬರ್ ಸಲೀಂ ಆಟೋ ಓಡಿಸಿಕೊಂಡು ತನ್ನ ವೃದ್ಧ ತಂದೆ ತಾಯಿ, ಅಂಗವೈಕಲ್ಯ ತಂಗಿ, ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ. ಆದರೆ ತನ್ನ ಕುಡಿತದ ಚಟದಿಂದ ತನ್ನ 2 ಕಿಡ್ನಿಗಳನ್ನು ಕಳ್ಕೊಂಡು ಹಾಸಿಗೆ ಪಾಲಾಗಿದ್ದು ಕುಟುಂಬಕ್ಕೆ ಸಹಾಯ ಹಸ್ತ ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.